ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ 15 ವಚನಗಳವರೆಗೆ ನಾನು ನಿಮ್ಮ ಜೊತೆಯಲ್ಲಿ ಆ ಕ್ರಿಸ್ತನ ಪ್ರಾರ್ಥನಾ ವಿಷಯವು ಅಂದರೆ ಶಿಷ್ಯರಿಗೆ ಹೇಳಿಕೊಡ್ತಾ ಇದ್ದಂತ ಪ್ರಾರ್ಥನಾ ವಿಷಯದಲ್ಲಿ ಅನೇಕ ಸಂಗತಿಗಳನ್ನ ನಾವು ಧ್ಯಾನ ಮಾಡ್ತಾ ಬಂದೆವು. ಈ ದಿನವು 6ನೇ ಅಧ್ಯಾಯ 19ನೇ ವಚನ, 19, 20 ಮತ್ತು 21ನೇ ವಚನವನ್ನ ನಾವು ಓದಿ ಅದರಲ್ಲಿರುವಂತ ಸತ್ಯಾರ್ಥಗಳನ್ನ ನಾವು ಅಭ್ಯಾಸ ಮಾಡ್ಲಿಕ್ಕೆ ನಾವು ಹೋಗೋಣ. ಮತ್ತಾಯನು ಬರೆದ ಸುವಾರ್ತೆ ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ, ಇಲ್ಲಿ ಅಂತೂ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು. ಇಲ್ಲಿ ಕಳ್ಳರು ಕನ್ನ ಕೊರೆದು ಕದಿಯುವರು, ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ, ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ, ಅಲ್ಲಿ ಕಳ್ಳರು ಕನ್ನ ಕೊರೆಯುವುದೂ ಇಲ್ಲ, ಕದಿಯುವುದೂ ಇಲ್ಲ. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ. ಥ್ಯಾಂಕ್ ಯು ಬ್ರದರ್. ಯೇಸು ಸ್ವಾಮಿ ಹೇಳುವಂತ ಮಾತು ಇಲ್ಲಿಯವರೆಗೆ ಒಂದು ವೇಳೆ 15ನೇ ವಚನದವರೆಗೆ ತನ್ನ ಶಿಷ್ಯರಿಗೆ ಆತನು ಹೇಳ್ತಾ ಬಂದ. ಅದಾದ ನಂತರ 16, 17, 18ನೇ ವಚನದಲ್ಲಿ ಉಪವಾಸದ ವಿಷಯದಲ್ಲಿ ಸಾರ್ವತ್ರಿಕವಾಗಿ ಆತನು ಬೋಧನೆಯನ್ನ ಆತನು ಮಾಡ್ತಾ ಬಂದ. ಒಂದು ವೇಳೆ ಆ ಕಾಲದಲ್ಲಿ ಒಂದು ವೇಳೆ ನಾವು ನೆನಪು ಮಾಡುವ ಹಾಗೆ ಉಪವಾಸವಿದ್ದು ಪ್ರಾರ್ಥನೆ ಮಾಡುವಂತವರು ಹೀಗೆ ಇದ್ದಿರಬಹುದೇನೋ. ಇವತ್ತಿಗೂ ಸಹ ಉಪವಾಸವಿದ್ದು ಪ್ರಾರ್ಥನೆ ಮಾಡುವಂತದ್ದನ್ನ ನಾವು ಕಾಣ್ತೇವೆ. ನಾವು ಸಹ ಅದನ್ನ ಅನೇಕ ವೇಳೆ ಅಳವಡಿಸಿಕೊಂಡಿದ್ದೇವೆ. ಆದರೆ ಯೇಸು ಸ್ವಾಮಿ ಹೇಳುವಂತ ಮಾತು ಉಪವಾಸ ಮಾಡುವಾಗ ಹೇಗಿರ್ಬೇಕು, ಏನು ಎತ್ತ, ಒಂದು ವೇಳೆ ಆ ವಿಷಯದಲ್ಲಿ ನಾನು ಚರ್ಚೆ ಮಾಡ್ಲಿಕ್ಕೆ ನಾನು ಹೋಗುವುದಿಲ್ಲ. ಯಾಕಂದ್ರೆ ಅದು ಅವರವರಿಗೆ ಬಿಟ್ಟಂತ ವಿಷಯಗಳು. ಉಪವಾಸ ನಾನು ಮಾಡ್ತೇನೆ ಅಥವಾ ಕೆಲವರು ಉಪವಾಸ ಮಾಡುವುದಿಲ್ಲ, ಹೀಗೆ ಅನೇಕ ಸಂಗತಿಗಳುಂಟು. ಆದರೆ ದೇವರ ಭಯಭಕ್ತಿಯಲ್ಲಿ ಇದ್ದುಕೊಂಡು ಅದನ್ನು ನಾವು ಮಾಡುವಾಗ ನಿಜವಾಗ್ಲೂ ಅದು ಕಾರ್ಯವನ್ನ ಮಾಡುವಂತ ಒಂದು ಪ್ರಾರ್ಥನೆಯಾಗಿರುವಂತದ್ದನ್ನ ನಾವು ಅನೇಕರ ಬಾಯಿಗಳಿಂದ ನಾವು ಅದನ್ನ ಅನುಭವದಿಂದ ನಾವು ಕೇಳಿದ್ದೇವೆ. ಇರ್ಲಿ, ಹಾಗಾದರೆ ಕೊನೆಯ ವಚನ 18ನೇ ವಚನ ಹೀಗೆ ಹೇಳ್ತದೆ, ನೀವು ಹೀಗೆ ಮಾಡಿದರೆ ನೀವು ಉಪವಾಸಿ ಎಂದು ಜನರಿಗೆ ಕಾಣದೆ ಹೋದಾಗ್ಯೂ ಅಂತರಂಗದಲ್ಲಿರುವ ನಿನ್ನ ತಂದೆಗೆ ಉಪವಾಸಿ ಎಂದು ಕಾಣಿಸಿಕೊಳ್ಳುವಿ. ನಿಜವಾದಂತ ಉಪವಾಸ ಮಾಡಿ ಪ್ರಾರ್ಥನೆ ಮಾಡುವಂತವರು, ಮೊದಲನೇ ವಚನದಲ್ಲಿ 17ನೇ ವಚನದಲ್ಲಿ ಆತನು ಹೇಳ್ತಾನೆ, ಅಥವಾ 16ನೇ ವಚನದಲ್ಲಿ ಹೇಳ್ತಾನೆ, ಕಪಟಿಗಳ ಹಾಗೆ ನೀವು ನಟನೆ ಮಾಡಬೇಡ್ರಿ ಎಂಬುದಾಗಿ. ದೇವರು ಹೃದಯಗಳನ್ನ ನೋಡುವಂತ ದೇವರು. ಆತನು ಹೇಳುವಂತ ಮಾತು, ಅಂತರೇಂದ್ರವನ್ನು ಹೃದಯವನ್ನು ಪರೀಕ್ಷಿಸುವವನು ಶೋಧಿಸುವವನು ಆತನೇ. ಜನರ ಮುಂದೆ ನಾವು ಆತರ ಒಂದು ಡ್ರಾಮಾ ಮಾಡಬಹುದು, ಉಪವಾಸವಿದ್ದು ನಾನು ಪ್ರಾರ್ಥನೆ ಮಾಡ್ತೇನೆ ಎಂಬುದಾಗಿ ಹೇಳ್ಬಹುದು, ಎಲ್ಲ ಮಾಡಬಹುದು. ಆದ್ರೆ ಯೇಸು ಸ್ವಾಮಿ ಹೇಳುವಂತ ಮಾತು, ನಿನ್ನ ಅಂತರಂಗದಲ್ಲಿ ಇರುವಂತ ನಿನ್ನ ದೇವರಿಗೆ ನೀನು ಯಾರು ಎಂಬುದಾಗಿ ಗೊತ್ತು ಅನ್ನುವಂಥದ್ದನ್ನ ಅಲ್ಲಿ ಹೇಳ್ತಾನೆ. ಇರ್ಲಿ, 19ನೇ ವಚನಕ್ಕೆ ನಾವು ಹೋಗುವಾಗ, ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ. ಇದು ಇವತ್ತಿನ ಬೋಧನೆ. ಯಾರಿಗೆ ಹೇಳುವಂತ ಮಾತು? ಸಾರ್ವತ್ರಿಕವಾಗಿ ಸರ್ವಕಾಲಕ್ಕೂ ಅರ್ಥ ಮಾಡಿಕೊಳ್ಳೋಣ. ಸಾರ್ವತ್ರಿಕವಾಗಿ ಮತ್ತೆ ಸರ್ವಕಾಲಕ್ಕೂ ಅನ್ವಯವಾಗುವಂತ ಮನುಷ್ಯನಲ್ಲಿ ಇರುವಂತ ಸಂಗತಿಗಳನ್ನ ಯೇಸು ಸ್ವಾಮಿ ಇಲ್ಲಿ ಆತನು ಪರ್ವತ ಪ್ರಸಂಗದಲ್ಲಿ ಆತನು ಒಂದು ವೇಳೆ ಆ ಬೋಧನೆಯನ್ನ ಆತನು ಕೊಡುವಾಗ ಭೂಲೋಕದಲ್ಲಿ ವಾಸ ಮಾಡುವಂತ ಜನರಿಗೆ ಆತನು ಹೇಳುವಂತ ಮಾತುಗಳು. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ, ಟ್ರೆಸರ್ ಇನ್ ಹೆವನ್. ಇದಕ್ಕೆ ಒಂದು ಶಿರೋನಾಮೆ ಒಂದು ಪುಸ್ತಕದಲ್ಲಿ ಇರುವಂತಹದ್ದು ಪರಲೋಕದಲ್ಲಿನ ಆಸ್ತಿಯ ಗಂಟು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಆದ್ರೆ ಇಲ್ಲಿ ನಾವು ನೋಡುವಾಗ ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ. ಗಂಟು ಅನ್ನುವಂತ ಅರ್ಥ ಕೂಡಿಸಿಕೊಳ್ಳುವಿಕೆ, ಶೇಖರಿಸಿಕೊಳ್ಳುವಿಕೆ ಅನ್ನುವಂತ ಒಂದು ಅರ್ಥವನ್ನ ಅದು ಕೊಡ್ತದೆ. ನಾವು ಈ ಲೋಕದಲ್ಲಿ ಜೀವಿಸ್ತೇವೆ, ನಿಜ. ನನ್ನ ದಿನದ ಅಗತ್ಯಗಳು ಏನು ಎಂಬುದಾಗಿ ನನಗೆ ಗೊತ್ತುಂಟು. ಅದನ್ನ ದೇವರು ನನಗೆ, ಕರ್ತನು ನನಗೆ ಅದನ್ನ ಅನುಗ್ರಹಿಸಿ ಕೊಡ್ತಾನೆ. ಈ ದಿನದ ಅಗತ್ಯಗಳನ್ನ ದೇವರು ನನಗೆ ಸಕಾಲದಲ್ಲಿ ಆತನು ಕೊಡುವಂತವನು ಆತನಾಗಿದ್ದಾನೆ. ಗಂಟು ಅನ್ನುವಂತ ಅರ್ಥ
ಅನೇಕ ವೇಳೆ ನಾವು ಅಂತೀವಿ ಗಂಟು ಮಾಡಿ ಇಟ್ಕೊಂಡವನೇ ಅಂತಂದ್ರೆ ಬರೀ ಹಣವಲ್ಲ, ಬರೀ ಹಣಕ್ಕೆ ನಾವು ಗಂಟು ಮಾಡಿ ಇಟ್ಟುಕೊಳ್ಳುವಂತದ್ದಲ್ಲ. ಗಂಟು ಮೀನ್ಸ್ ಕೂಡಿಸಿಕೊಳ್ಳುವುದು. ಯಾವುದನ್ನ ಬೇಕಾದಷ್ಟಿದೆ ನೋಡ್ರಿ ಇಲ್ಲಿ ಅದನ್ನ ಮಾತ್ರ ಸೂಚಿಸುವಂತದ್ದಲ್ಲ, ಹಣವಲ್ಲ. ವಿಧವಾದಂತ ರೀತಿಯಲ್ಲಿ ಒಂದು ವೇಳೆ ಆಸ್ತಿ ಇರಬಹುದು, ಅಂದ್ರೆ ಜಮೀನ್ ಆಗಿರ್ಬೋದು, ಮನೆ ಆಗಿರ್ಬೋದು, ಒಡವೆಗಳಾಗಿರ್ಬೋದು, ಅಥವಾ ಭವಿಷ್ಯದಲ್ಲಿ ಬೇಕಾದಂತ ಭದ್ರತೆಗಳನ್ನು ಒಂದು ಎಚ್ಚರಿಕೆಯ ಮಾತು ಹಾಗೂ ತಿಳುವಳಿಕೆಯನ್ನ ಕೊಡುವಂತ ಮಾತಾಗಿದೆ. ಯಾರಿಗೆ ಕೊಡುವಂತಹದ್ದು? ಸಾರ್ವತ್ರಿಕವಾಗಿ ಭೂಲೋಕದಲ್ಲಿ ಇರುವಂತ ಎಲ್ಲಾ ಜನರಿಗೆ ಯೇಸು ಸ್ವಾಮಿ ಹೇಳುವಂತ ಮಾತು, ಇದನ್ನ ನೀವು ಪರಿಪಾಲನೆ ಮಾಡ್ರಿ. ಭೂಲೋಕದಲ್ಲಿ ಈ ಆಸ್ತಿ, ಅಂತಸ್ತು, ಐಶ್ವರ್ಯ, ನನ್ನ ಹೆಸರು, ಇದೆಲ್ಲ ನಾವು ಇಷ್ಟಪಡುವಂತಹದ್ದೇ. ನಾನು ಸಂಪಾದನೆ ಮಾಡುವಂತಹದ್ದು. ನನಗೆ ದೇವರು ಕೊಟ್ಟಂತ ಆ ಒಂದು ಅವಕಾಶ, ನಾನು ಇಷ್ಟರಲ್ಲೇ ಜೀವಿಸ್ಬೇಕೆಂಬುದಾಗಿ ಅಂದುಕೊಳ್ಳುವಂಥವ್ರು ಬಹಳ ಕಮ್ಮಿ. ನನಗೆ ಬೇಕು ಅನ್ನುವಂಥದ್ದೇ ಜಾಸ್ತಿ. ನಾವು ಇಷ್ಟು ಕೂಡಿಸ್ಕೊಳ್ಬೇಕು, ನಮ್ಮ ಮುಂದಿನ ಜೀವಿತಕ್ಕೆ ಇದು ಬೇಕು, ನನಗೆ ಒಂದು ವೇಳೆ ನನ್ನ ಹೆಸರು ಪ್ರಖ್ಯಾತಿಗೆ ಬರಬೇಕು, ನನಗಿಷ್ಟು ಮನೆ ಇದೆ, ನನಗಿಷ್ಟು ಒಡವೆ ಇದೆ. ಇವತ್ತು IT ರೈಡ್ ಎಲ್ಲ ಆದಾಗ ಒಂದು ವೇಳೆ ನಾವು ಟಿವಿಯಲ್ಲಿ ನೋಡುವಾಗ ಶೇಖರಣೆ ಮಾಡಿರುವಂತ ಹಣ, ಶೇಖರಣೆ ಮಾಡಿರುವಂತ ಒಡವೆಗಳು, ಇನ್ನು ಅನೇಕ ಸಂಗತಿಗಳು ನಾವು ಓದ್ತೇವೆ, ನೋಡ್ತೇವೆ, ಎಲ್ಲವೂ ಗೊತ್ತುಂಟು. ಅಂದರೆ ಅವರ ಯೋಗ್ಯತೆಗೆ ಮೀರಿದಂತದ್ದು. ಈಗ ನಾನೊಬ್ಬ ಸಾಮಾನ್ಯನಾದಂತ ಒಬ್ಬ ಮನುಷ್ಯ, ಒಂದು ಮಿಡಲ್ ಕ್ಲಾಸ್ ಒಬ್ಬ ವ್ಯಕ್ತಿ, ನನಗೆ ಏನು ಬೇಕು ಅನ್ನುವಂಥದ್ದು ದೇವರಿಗೂ ಗೊತ್ತುಂಟು, ನನಗೂ ಗೊತ್ತುಂಟು. ನಾನು ಆಶೆ ಪಟ್ಟು ಅನೇಕ ರೀತಿಯಲ್ಲಿ ಸಂಪಾದನೆ ಮಾಡಲಿಕ್ಕೆ ನಾನು ಹೋಗ್ತೇನೆ. ಕೂಡಿಸಿಕೊಳ್ಳುವಿಕೆ ನನಗೆ ಬೇಕು, ನನ್ನ ಮಕ್ಕಳಿಗೆ ಬೇಕು, ನನ್ನ ಮೊಮ್ಮಕ್ಕಳಿಗೆ ಬೇಕು, ತಲತಲಾಂತರಕ್ಕೂ ನಾವು ಅದನ್ನ ಉಪಯೋಗಿಸುವಂತ ರೀತಿಯಲ್ಲಿ ನಾವು ನಮ್ಮ ಯೋಗ್ಯತೆಗೆ ಮೀರಿ ನಾವು ಕೂಡಿಸಿಕೊಳ್ಳುವಂಥದ್ದನ್ನ ಇಲ್ಲಿ ಯೇಸು ಸ್ವಾಮಿ ಅದನ್ನ ತಿಳಿಸುವಂತಹದ್ದು. ಗಂಟು ಮೀನ್ಸ್ ನಾವು ಗಂಟನ್ನ ಅಂದರೆ ನಾವು ಸಂಪಾದನೆಯನ್ನ ಮಾಡುವಂತದ್ದನ್ನ ಹೆಚ್ಚಾಗಿ ಪ್ರೀತಿ ಮಾಡುವಂತವ್ರು ನಾವು. ನನ್ನ ಆಸ್ತಿ, ನನ್ನ ಐಶ್ವರ್ಯ, ನನ್ನ ಸಂಗತಿಗಳು, ನನಗಿಷ್ಟು ಮನೆ, ನನಗಿಷ್ಟು ಕಾರುಗಳು, ಅದನ್ನೇ ನಾವು ಆಲೋಚನೆ ಮಾಡ್ತೇವೆ, ಅದನ್ನೇ ನಾವು ಪ್ರೀತಿ ಮಾಡ್ತೇವೆ. ಇತರ ಸಂಗತಿಗಳಿಗೆ ನಾವು ಹೆಚ್ಚು ಗಮನವನ್ನ ಕೊಡದೆ ನನ್ನ ಆಸ್ತಿಗಾಗಿ, ನನ್ನಲ್ಲಿರುವಂತ ಗಂಟಿಗಾಗಿಯೇ ನಾನು ಒಂದು ವೇಳೆ ಇಷ್ಟಪಡುವಂತಹದ್ದು ಅನ್ನುವಂಥದ್ದನ್ನ ಇಲ್ಲಿ ಯೇಸು ಸ್ವಾಮಿ ಹೇಳುವಂತ ಮಾತು. ಈ ಗಂಟನ್ನ ನಮಗಾಗಿ ಇಟ್ಟುಕೊಳ್ಳುವುದು ಅಂದರೆ ಇದನ್ನ ಪ್ರೀತಿ ಮಾಡುವುದು ಎಂಬ ಒಂದು ಅರ್ಥವನ್ನ ಅದು ಕೊಡ್ತದೆ. ಹಾಗಾದ್ರೆ ಐಶ್ವರ್ಯ ಇರುವುದು ತಪ್ಪಲ್ಲ, ಖಂಡಿತವಾಗಿ ತಪ್ಪಲ್ಲ. ಆದರೆ ನಾವು ಆ ಐಶ್ವರ್ಯವನ್ನೇ ನಾವು ಹೆಚ್ಚಾಗಿ ಪ್ರೀತಿ ಮಾಡುವಂಥವ್ರು ನಾವಾಗಿರ್ತೇವೆ. ಒಂದು ವೇಳೆ ಇಸ್ರಾಯೇಲರಿಗೆ ದೇವರು ಹೇಳುವಂತ ಮಾತು, ಐಗುಪ್ತ ದೇಶದಲ್ಲಿ ಅವರು ದೇವರಿಗೆ ಮೊರೆ ಇಡುವಾಗ ದೇವರು ಅವರನ್ನು ಅಲ್ಲಿಂದ ಬಿಡಿಸಿ ಆತನು ಹೇಳಿದಂತ ಮಾತು, ಹಾಲು ಜೇನು ಹರಿಯುವಂತ ಸಮೃದ್ಧಿಯಾದಂತ ಪ್ರದೇಶಕ್ಕೆ ನಾನು ನಿಮ್ಮನ್ನು ನಡೆಸಿಕೊಂಡು ಹೋಗ್ತೇನೆ. ನೀವು ಅಲ್ಲಿ ಹೋಗ್ಬೇಕು. ಕಷ್ಟಗಳು ತೀರಿತು, ನಿಮ್ಮ ದುಃಖ, ನಿಮ್ಮ ನೋವು, ನಿಮ್ಮ ಸಂಕಟ, ನಿಮ್ಮ ವೇದನೆ ಎಲ್ಲವೂ ತೀರಿದೆ. ಈಗ ನಾನು ನಿಮ್ಮನ್ನ ಆ ಒಂದು ಕಾನಾನ್ ದೇಶ, ಅಂದರೆ ಹಾಲು ಜೇನು ಹರಿಯುವಂತ ಆ ದೇಶಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ. ಒಂದು ವೇಳೆ ಅವರ ಆಲೋಚನೆ ಹೇಗಿತ್ತು ನನಗೆ ಗೊತ್ತಿಲ್ಲ. ನಾವು ಸಹ ಅದನ್ನ ಒಂದು ವೇಳೆ ನಮಗೆ ಇನ್ನೂ ವಾಕ್ಯದಲ್ಲಿ ಪರಿಪಕ್ವತೆ ಇಲ್ಲದೆ ಇರುವಂತ ಸಮಯದಲ್ಲಿ ಅನೇಕ ಬೋಧಕರ ಮೂಲಕ ನಾವು ಕೇಳಿದ್ದೇವೆ, ಹಾಲು ಜೇನು ಹರಿಯುವಂತ ಆ ಒಂದು ಪ್ರದೇಶ ಎಂಬುದಾಗಿ ಹೇಳುವಾಗ, ಏನು ಹಾಲು ಜೇನು ಅಲ್ಲಿ ಹೇರಳವಾಗಿ ಸಿಗ್ತದೇನೋ ಎಂಬುದಾಗಿ. ಅಂದರೆ ನಾವು ಕಲಿಯುವಾಗ ಸಮೃದ್ಧಿಯಾದಂತ ಒಂದು ದೇಶ. ನೀವು ಬಿತ್ತದೇ ಇರುವಂತ ಭೂಮಿಯಲ್ಲಿ, ಕಟ್ಟದೇ ಇರುವಂತ ಮನೆಯಲ್ಲಿ ವಾಸ ಮಾಡುವಂತವ್ರು ನೀವು.
ಯಾವ ಕೊರತೆಯೂ ಸಮಸ್ಯೆಯೂ ಯಾವ ದುಃಖ ವೇದನೆ ಯಾವುದೂ ಇಲ್ಲದೆ ಇರುವಂತ ಆ ಒಂದು ದೇಶಕ್ಕೆ ನಿಮ್ಮನ್ನು ನಡೆಸ್ಕೊಂಡು ಹೋಗ್ತೇನೆ ಎಂಬುದಾಗಿ ಹೇಳುವಾಗ ದೇವರು ಒಂದು ಕಂಡೀಷನ್ ಅನ್ನು ಹಾಕ್ತಾರೆ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯದಲ್ಲಿ ಮೋಶೆಗೆ ದೇವರು ಹೇಳಿಕೊಡುವಂತ ಮಾತು, ನಿನ್ನ ಜನರಿಗೆ ನೀನು ಹೇಳು. ಏನಂತ ಹೇಳಬೇಕು? ನೀವು ಆ ದೇಶವನ್ನ ಸ್ವತಂತ್ರಿಸಿಕೊಳ್ಳಿಕ್ಕೆ ಹೋಗುವಾಗ ನೀವು ನನ್ನ ಆಜ್ಞಾ ವಿಧಿ ನಿರ್ಣಯ ಎಲ್ಲವನ್ನ ಕೈಗೊಂಡು ನಡೆಯುವಂತವ್ರು ನೀವು ಆಗಿರಬೇಕು. ಅದರಲ್ಲಿ ಪ್ರಾರಂಭವಾದಂತ ಒಂದು ಆಜ್ಞೆ ಯಾವುದು? ನೀನು ನಿನ್ನ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿ ಮಾಡಬೇಕೆಂಬುದಾಗಿ. ಯಾಕೆ ಈ ಮಾತನ್ನ ಮೋಶೆಯ ಮೂಲಕ ದೇವರು ಅವರಿಗೆ ತಿಳಿಸ್ತಾ ಇದ್ದಾನೆ ಎಂಬುದಾಗಿ ಹೇಳುವಾಗ, ಹೋಗುವಂತಹ ದೇಶ ಹೇಗಿದೆ ಎಂಬುದಾಗಿ ಪರಿಕಲ್ಪನೆಯೂ ಇಲ್ಲದೆ ಇರುವಂತ ಈ ಜನರು ಆ ಸ್ಥಳಕ್ಕೆ ಹೋದಾಗ ಆ ಭೂಮಿಯನ್ನು, ಅವರು ವಾಸ ಮಾಡುವಂತ ಸ್ಥಳವನ್ನು ಅಥವಾ ಈ ಬೇರೆಯನ್ನು ಅವರು ದೇವರಿಗಿಂತಲೂ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ. ಅಲ್ಲಿ 6 ಜನಾಂಗಗಳುಂಟು. ಆ ಜನಾಂಗಗಳನ್ನು ನಿಮ್ಮಿಂದ ನಾನು ಅವರನ್ನ ಹೊರಗೆ ನಾನು ತರ್ತೇನೆ ಎಂಬುದಾಗಿ, ಒಂದು ವೇಳೆ ಅವರ ಜೊತೆಯಲ್ಲಿ ಸೇರಿ ಅವರು ಆರಾಧಿಸುವಂತಹ ದೇವರುಗಳನ್ನ ಇವರು ಪ್ರೀತಿ ಮಾಡಿ ಅವರನ್ನ ಹಿಂಬಾಲಿಸ್ತಾರೆ ಎಂಬುದಾಗಿ ದೇವರು ಮೊದಲ ಆಜ್ಞೆಯನ್ನು ಆತನು ಕೊಡ್ತಾನೆ. ನೀವು ಪೂರ್ಣ ಹೃದಯದಿಂದ ನೀವು ಆತನನ್ನ ಪ್ರೀತಿ ಮಾಡಬೇಕು, ಪೂರ್ಣ ಶಕ್ತಿಯಿಂದ ಪೂರ್ಣ ಪ್ರಾಣದಿಂದ ನೀವು ಆತನನ್ನ ಪ್ರೀತಿ ಮಾಡಬೇಕೆಂಬುದಾಗಿ ಯಾಕೆ ಹೇಳ್ತಾ ಇದ್ದಾನೆ ಎಂಬುದಾಗಿ ಹೇಳುವಾಗ, ನನ್ನನ್ನು ಇವರು ಮರೆಯುವಂತವರಾಗಿದ್ದಾರೆ. ಲೋಕದ ಸಂಗತಿಗಳು, ಲೋಕದ ವೈಭವಗಳು, ಲೋಕ ಅವರಿಗೆ ತೋರಿಸುವಂತ ಆಶಯಗಳ ಮೂಲಕ ಇವರು ದೇವರನ್ನೇ ಮರೆಯುವಂತ ಸ್ಥಿತಿಗೆ, ಒಂದು ವೇಳೆ ಈ ದಿನದಲ್ಲಿ ಅನೇಕರನ್ನು ನಾವು ನೋಡ್ತೇವೆ, ಅವರ ಹೆಸರು ನಾಸ್ತಿಕರು ಎಂಬುದಾಗಿ. ಭೂಲೋಕ ಕೊಡುವಂತ ಆ ಒಂದು ಸುಖ ಭೋಗಗಳನ್ನ ಅನುಭವಿಸುತ್ತಾ ದೇವರ ಇರುವಿಕೆಯನ್ನೇ ಮರೆಯುವಂತ ಜನರನ್ನ ನಾವು ಕಾಣ್ತೇವೆ ಪ್ರಿಯರೇ. ಇಲ್ಲಿ ಹೇಳುವಂತ ಈ ಗಂಟು ಎಂಬುದಾಗಿ ಹೇಳುವಾಗ, ಆ ಗಂಟಿನಲ್ಲಿ ನಮ್ಮ ಹೃದಯ, ನಮ್ಮ ಪ್ರೀತಿ, ನಮ್ಮ ವಿಶ್ವಾಸ ಎಲ್ಲವೇ ಇರ್ತವೆ ಹೊರತು ನನಗೆ ಕೊಟ್ಟ ಆತನನ್ನು ನಾವು ಮರಿತೇವೆ. ಅದಕ್ಕಾಗಿ ಆತನು ಹೇಳುವಂತ ಮಾತು, ನೀವು ಎಲ್ಲವನ್ನ ಅಂದ್ರೆ ಈ ಗಂಟನ್ನ ಶೇಖರಿಸಿಕೊಳ್ಳುವುದರಲ್ಲಿಯೇ ನಿಮ್ಮ ಸಮಯವನ್ನು ನೀವು ಕಳೆಯುವಂತವರಾಗಿದೆ. ಸಂಪಾದನೆ ಮಾಡುವುದಕ್ಕಾಗಿಯೇ ಜೀವವನ್ನೇ ತೆಗೆಯುವಂತವರನ್ನ ನಾವು ಕಾಣ್ತೇವೆ ಪ್ರಿಯರೇ. ಆದಾಮನಿಗೆ ದೇವರು ಹೇಳುವಂತ ಮಾತು, ಯಾವಾಗ ದೇವರ ಮಾತನ್ನ ಆತನು ಮೀರಿ ನಡೆದನು, ದೇವರ ಆತನಿಗೆ ಕೊಡುವಂತ ಒಂದು ಮಾತು ಯಾವುದು? ನಿನ್ನ ಜೀವಮಾನ ಕಾಲವೆಲ್ಲ ನೀನು ಬೆವರನ್ನ ಸುರಿಸುತ್ತಾ ನಿನಗೆ ಬೇಕಾದದ್ದನ್ನ ಸಂಪಾದನೆ ಮಾಡಿಕೊಳ್ಬೇಕು. ಇವತ್ತಿನ ದಿವಸಗಳಲ್ಲಿ ಯಾವ ತರದಲ್ಲಿ ನನಗೆ ಸಂಪಾದನೆ ಆಯ್ತದೆ ಎಂಬುದಾಗಿ ಆಲೋಚನೆ ಮಾಡುವಾಗ ಅದು ಕೆಟ್ಟದ್ದೋ ಒಳ್ಳೆಯದೋ ಯಾವುದೂ ಗಮನಕ್ಕೆ ಬರುವುದಿಲ್ಲ. ನನಗೆ ಬೇಕು, ನಾನು ಸಂಪಾದನೆ ಮಾಡಿ ನಾನು ಶೇಖರಿಸಿಕೊಂಡು ನಾನು ಸುಖವನ್ನು ಅನುಭವಿಸಬೇಕೆಂಬುದಾಗಿ ಬಯಸುವಂತವರೇ ನಾವು ಈ ದಿನದಲ್ಲಿ ನಾವು ಕಾಣ್ತೇವೆ. ಹಾಗಾದ್ರೆ ಈ ಗಂಟು ಮಾಡಿ ಇಟ್ಟುಕೊಳ್ಳುವವರು ಯಾರು? ಪ್ರಶ್ನೆ. ಈ ಗಂಟುಗಳನ್ನ ಮಾಡಿ ಇಟ್ಟುಕೊಳ್ಳುವಂಥವ್ರು ಯಾರು? ಸುಲಭವಾಗಿ ಹೇಳ್ಬೋದು, ಅವರು ಒಂದು ವೇಳೆ ಐಶ್ವರ್ಯವಂತರು ಎಂಬುದಾಗಿ ನಾವು ಹೇಳ್ತೀವಿ. ಐಶ್ವರ್ಯವಂತರು, ಗಂಟು ಯಾರಲ್ಲಿ ಜಾಸ್ತಿ ಇರ್ತದೋ ಅವರನ್ನು ನಾವು ಐಶ್ವರ್ಯವಂತರು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದ್ರೆ ಅವರ ಆಲೋಚನೆ ಏನು? ಪ್ರಾಪಂಚಿಕವಾದಂತಹ ರೀತಿಯಲ್ಲಿ ಅವರು ಹೆಚ್ಚು ಆಲೋಚನೆ ಮಾಡುವಂಥವರು, ಹೆಚ್ಚು ಸಂಪಾದನೆ ಮಾಡಬೇಕೆಂಬ ಒಂದು ಆಶೆಯನ್ನ ಅವರು ಹೊಂದಿದಂಥವರು. ಅವರ ಮನಸ್ಸು ಹೇಗಿರ್ತದೆ? ಜೀವನ ಪೂರ ಸುಖದಲ್ಲಿಯೇ ನಾವು ಜೀವಿಸಬೇಕೆಂಬುದಾಗಿ ಬಯಸುವಂತವರು, ತನ್ನನ್ನು ಈ ಲೋಕದಲ್ಲಿ ಹೆಚ್ಚಿಸಿಕೊಳ್ಳುವಂತವರು, ತನ್ನನ್ನು ಈ ಲೋಕದಲ್ಲಿ ಗುರುತಿಸಬೇಕೆಂಬುದಾಗಿ ಬಯಸುವಂತವರು, ನನ್ನ ಸ್ಥಾನ ನನ್ನ ಮಾನಗಳನ್ನ ಹೆಚ್ಚಾಗಿ ಜನರು ಗೌರವಿಸಬೇಕೆಂಬುದಾಗಿ ಬಯಸುವಂತವರು, ನಾನು ಶ್ರೀಮಂತನು ಎಂಬುದಾಗಿ ಹೇಳಿಕೊಳ್ಳಿಕ್ಕೆ ಅವ್ರಿಗೆ ಬಹಳವಾದಂತ ಒಂದು ಅಭಿಲಾಷೆಯನ್ನು ನಾವು ಕಾಣ್ತೇವೆ ಪ್ರಿಯರೇ. ಸಂಪಾದನೆ ಯೋಗ್ಯತೆಗೆ ಮೀರಿ ನಾನು ಸಂಪಾದನೆ ಮಾಡಬೇಕೆಂಬುದಾಗಿ. ಒಂದು ಉದಾಹರಣೆಯನ್ನು ನೋಡೋಣ. ಪ್ರಸಂಗಿಗಳ ಪುಸ್ತಕ 2ನೇ ಅಧ್ಯಾಯಕ್ಕೆ ನಾವು ಹೋಗುವಾಗ ಅನೇಕ ಸಂಗತಿಗಳನ್ನ
ದಾವೀದನ ಮಗನು, ಯೆರೂಸಲೇಮಿನಲ್ಲಿ ಆಳುವ ಅರಸನೂ ಆಗಿದ್ದ ಪ್ರಸಂಗಿಯ ಅನುಭವದ ಮಾತುಗಳು. ಯಾಕೆ ನಾನು ಅನುಭವದ ಮಾತುಗಳು ಎಂಬುದಾಗಿ ಹೇಳ್ತೇನೆ ಎಂಬುದಾಗಿ ಹೇಳುವಾಗ, ಆತನು ಇನ್ನು ಯವನಸ್ಥನಾಗಿರುವಾಗ ಆತನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ದರ್ಶನ ಕೊಟ್ಟಂತ ದೇವರು ಕೇಳುವಂತ ಮಾತು, ನಿನಗೆ ಯಾವ ವರ ಬೇಕು ಕೇಳಿಕೋ ಎಂಬುದಾಗಿ. ಆತನು ಕೇಳಿಕೊಳ್ಳುವಂತಹದ್ದು, ನಿನ್ನ ಜನರಾದಂತ ಇಸ್ರಾಯೇಲರನ್ನ ಪರಿಪಾಲನೆ ಮಾಡಲಿಕ್ಕೆ ನನಗೆ ವಿವೇಕವನ್ನ ದಯಪಾಲಿಸು ಎಂಬುದಾಗಿ. ಎಷ್ಟು ಚಂದವಾದಂತ ವರವನ್ನ ಆತನು ಕೇಳಿಕೊಳ್ತಾನೆ. ಈಗ ಆತನು ಸಿಂಹಾಸನದಲ್ಲಿ ಕೂರುವಂತವನಾಗಿದ್ದಾನೆ. ಆತನ ಆಶೆಗಳು ಬೇಕಾದಷ್ಟಿವೆ. ಒಬ್ಬ ರಾಜನಿಗೆ ಬೇಕಾದಂತ ಅನೇಕ ಸಂಗತಿಗಳನ್ನು ಆತನು ಕೇಳಬಹುದಾಗಿತ್ತು. ಪ್ರಿಯರೇ, ಆತನು ಕೇಳಿಕೊಂಡಂತದ್ದು ಒಂದೇ, ನಿನ್ನ ಜನರನ್ನು ನಾನು ಪರಿಪಾಲನೆ ಮಾಡ್ಲಿಕ್ಕಾಗಿ ನನಗೆ ವಿವೇಕವನ್ನ ದಯಪಾಲಿಸಿಕೊಡು ಎಂಬುದಾಗಿ. ದೇವರ ಆತನ ಮಾತನ್ನ ಕೇಳಿ ಮೆಚ್ಚಿದ. ಆತನು ಕೊಟ್ಟ ಅಲ್ಲಿ ಒಂದು ಪದ ಇದೆ, ನೀನು ಕೇಳದೆ ಇರುವಂತದ್ದನ್ನು ನಾನು ನಿನಗೆ ಕೊಡ್ತೇನೆ. ಕೇಳದೆ ಇರುವಂತದ್ದು ಅಂದರೆ ದೇವರಿಗೆ ನಮ್ಮ ಹೃದಯದ ಆಲೋಚನೆ, ದೇವರಿಗೆ ನಮ್ಮ ಹೃದಯದ ಆಲೋಚನೆಗಳು ಬಲ್ಲಂತವನು ಆತನಾಗಿದ್ದಾನೆ. ಆತನು ಸರ್ವಜ್ಞಾನಿ. ಆತನಿಗೆ ಮರೆಯಾದದ್ದು ಒಂದೂ ಇಲ್ಲ. ಅದಕ್ಕಾಗಿ ಆತನು ಕೇಳ್ತಾನೆ, ನೀನು ಕೇಳದೆ ಇರುವಂತದ್ದನ್ನು ನಾನು ನಿನಗೆ ಕೊಡ್ತೇನೆ. ಸುಖವನ್ನ, ಐಶ್ವರ್ಯವನ್ನ, ಎಲ್ಲವನ್ನ ಕೊಟ್ಟಂತ ದೇವರು. ನಿನ್ನಂತ ಅರಸನು ಹಿಂದೆ ಇಲ್ಲ, ಮುಂದೆ ಇರುವುದಿಲ್ಲ ಎಂಬುದಾಗಿ ಹೇಳಿದಂಥವನು. ಆತನ ಅನುಭವವನ್ನು ಆತನು ಹೀಗೆ ಹೇಳ್ತಾನೆ. ಪ್ರಸಂಗಿಗಳ ಪುಸ್ತಕ 2ನೇ ಅಧ್ಯಾಯ, ನಾನು ಮನಸ್ಸಿನಲ್ಲಿ ನಿನ್ನನ್ನು ಸಂತೋಷದ ಮೂಲಕ ಪರೀಕ್ಷಿಸುವೆನು, ಸುಖದ ರುಚಿ ನೋಡು ಅಂದುಕೊಂಡೆನು, ಆಹಾ ಇದು ವ್ಯರ್ಥವೇ. ಪ್ರಿಯರೇ, ನಾನು ಸಂಪಾದನೆ ಮಾಡುವುದು ನನಗೆ, ನನ್ನ ಮಕ್ಕಳಿಗೆ, ನನ್ನ ಮೊಮ್ಮಕ್ಕಳು, ನನ್ನ ಸಂತಾನಕ್ಕೆ ಎಂಬುದಾಗಿ ಅಂದುಕೊಂಡು ನನಗೆ ಅಗತ್ಯಕ್ಕಿಂತಲೂ ಮಿಗಿಲಾಗಿ ನಾನು ಸಂಪಾದನೆ, ನಾನು ಸುಖವಾಗಿ ಬಾಳಬೇಕು, ನಾನು ಜೀವನವೆಲ್ಲ ಸಂತೋಷ ಆನಂದದಿಂದ ನಾನು ಕಳಿಬೇಕೆಂಬುದಾಗಿ ಬಯಸುವಂತವರು ಬೇಕಾದಷ್ಟು ಜನ ಇದ್ದಾರೆ. ಆದ್ರೆ ಈತನು ಬರೀತಾನೆ, ನಗೆಯು ಹುಚ್ಚುತನ, ಸಂತೋಷದಿಂದ ಏನು ಅಂದುಕೊಂಡೆನು. ನೋಡ್ರಿ, ಆತನು ಹೀಗೆ ಬರೀತಾನೆ. 3ನೇ ವಚನದ ಕೊನೆ ಭಾಗ, ನರಜನ್ಮದವರು ಆಯುಷ್ಯದಲ್ಲಿ ಏನು ಮಾಡುವುದು ಯುಕ್ತವೆಂದು ನಾನು ತಿಳಿದುಕೊಳ್ಳುವುದಕ್ಕೋಸ್ಕರ ನನ್ನ ಮನಸ್ಸು ಜ್ಞಾನದಿಂದಿರುವಾಗಲೇ ದೇಹವನ್ನು ದ್ರಾಕ್ಷಾರಸದಿಂದ ಉತ್ತೇಜನ ಮಾಡುವುದಕ್ಕೂ ಬುದ್ಧಿಹೀನತೆಯನ್ನು ಅವಲಂಬಿಸುವುದಕ್ಕೂ ಮನಸ್ಸಿನಲ್ಲಿ ವಿಚಾರಿಸಿಕೊಂಡೆನು ಮತ್ತು ವಿಶೇಷ ಕಾರ್ಯಗಳನ್ನು ನಡೆಸಿದೆನು. ಮನೆಗಳನ್ನು ಕಟ್ಟಿಸಿಕೊಂಡೆನು, ತೋಟಗಳನ್ನು, ಉದ್ಯಾನವನಗಳನ್ನು ಮಾಡಿಸಿ ಅವುಗಳಲ್ಲಿ ಸಕಲ ವಿಧವಾದ ಫಲ ವೃಕ್ಷಗಳನ್ನು ನಾಟಿಸಿಕೊಂಡೆನು. ಬೆಳೆಯುವ ಗಿಡ ತೋಪುಗಳಿಗೆ ನೀರು ಹಾಯಿಸುವುದಕ್ಕೆ ಕುಂಟೆಗಳನ್ನು ತೆಗೆಸಿಕೊಂಡೆನು. ಹೀಗೆ ನನಗೆ ಏನೇನು ಬೇಕು ಎಂಬುದಾಗಿ ಅಂದುಕೊಂಡು ಎಲ್ಲವನ್ನು ಆತನು ಮಾಡಿದ. 10ನೇ ವಚನಕ್ಕೆ ನಾವು ಹೀಗೆ ಬರೋಣ. ನನ್ನ ಕಣ್ಣು ಬಯಸಿದ ಎಲ್ಲವನ್ನು ಅದಕ್ಕೆ ನಾನು ಒಪ್ಪಿಸದೆ ಬಿಡಲಿಲ್ಲ. ಯಾವ ಸಂತೋಷವನ್ನು ಅನುಭವಿಸುವುದಕ್ಕೂ ನನ್ನ ಹೃದಯವನ್ನು ತಡೆಯಲಿಲ್ಲ, ಏಕೆಂದರೆ ನನ್ನ ಹೃದಯವು ನನ್ನ ಕಾರ್ಯಗಳಲ್ಲೆಲ್ಲ ಹರ್ಷಿಸುತ್ತಿತ್ತು ಎಂಬುದಾಗಿ. ಗಂಟು ಮಾಡಿಕೊಳ್ಳುವುದು ಅಂದ್ರೆ ಇದೆ. ಮನೆಗಳ ಮೇಲೆ ಮನೆಗಳನ್ನ ಕಟ್ಟಿಸಿಕೊಳ್ಳುವಂಥದ್ದು, ಜಮೀನಿನ ಮೇಲೆ ಜಮೀನನ್ನ ಕೊಂಡುಕೊಳ್ಳುವಂತಹದ್ದು, ಕೈಗೊಂದು ಹಾಳು ಕಾಳುಗೊಂದು ಆಳು ಎಂಬುದಾಗಿ ಇದೇ ಸೊಲೊಮೋನನಾತನು ಹೇಳ್ತಾನೆ, ಎಲ್ಲದಕ್ಕೂ ನನಗೆ ಆಳುಗಳಿದ್ರು ಎಂಬುದಾಗಿ. ಕಣ್ಣು ಕಂಡದ್ದೆಲ್ಲ ಬಯಸುವಂತಹದ್ದು, ಹೃದಯ ಆಲೋಚಿಸುವುದೆಲ್ಲ ಸಂಪಾದನೆ ಮಾಡಿಕೊಳ್ಳಬೇಕೆಂಬುದಾಗಿ ಬಯಸುವಂತಹದ್ದು. ಹೀಗೆ ಗಂಟು ಮಾಡಿ ಇಟ್ಟುಕೊಳ್ಳಬೇಕೆಂಬುದಾಗಿ ಅಂದುಕೊಳ್ಳುವಂತ ಜನರಿಗೆ ದೇವರು ಹೇಳುವಂತ, ಯೇಸು ಸ್ವಾಮಿ ಹೇಳುವಂತ ಮಾತು, ನೀವು ಗಂಟು ಮಾಡಿ ಭೂಲೋಕದಲ್ಲಿ ಇಟ್ಟುಕೊಳ್ಳಬೇಡ್ರಿ. ಮುಂದೆ ಏನಾಯ್ತದೆ ಅಂತ ನಾನು ಈಗ ಹೇಳೋದಿಲ್ಲ, ಆದರೆ ಯಾವ ರೀತಿಯಲ್ಲಿ ಅವರು ಸಂಪಾದನೆ ಮಾಡಿ ಇಟ್ಟುಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನ
ನಾನಿವತ್ತು ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಪ್ರಿಯರೇ. ಅವರಿಗೆ ನಾಳೆಯ ಬಗ್ಗೆ ಅವರಿಗೆ ಚಿಂತೆ ಇಲ್ಲ. ತಮ್ಮ ಜೀವಿತದ ಮುಗಿದ ನಂತರ ಏನಾಗ್ತದೆ ಎಂಬುದಾಗಿ ಚಿಂತೆ ಇಲ್ಲ. ಒಂದು ವೇಳೆ ಆ ತಿಳುವಳಿಕೆಯೂ ಇಲ್ಲ, ಮನಸ್ಸೂ ಇಲ್ಲ. ಈ ದಿನ ಇದ್ದೇನೆ, ನಾನು ಎಂಜಾಯ್ ಮಾಡಬೇಕು. ನಾಳೆಯ ಬಗ್ಗೆ ನನಗೆ ಯೋಚನೆ ಇಲ್ಲ. ನನ್ನ ಜೀವಿತದ ಕೊನೆಯಾದ ಮೇಲೆ ನಾನು ಎಲ್ಲಿಗೆ ಹೋಗ್ತೇನೆ ನನಗೆ ಚಿಂತೆ. ನನಗೆ ಇವತ್ತಿನ ಸುಖ, ಇವತ್ತಿನ ಸಂತೋಷ, ಇವತ್ತಿನ ವೈಭೋಗ, ನಾನು ಎಲ್ಲಿಗೆ ಹೋಗ್ತೇನೆ ನನಗೆ ನಾನು ಎಲ್ಲವನ್ನು ಮ್ಯೂಟ್ ಆಯ್ತು ಬ್ರದರ್. ಮ್ಯೂಟ್ ತೆಗಿರಿ ಬ್ರದರ್. ಚಾರ್ಲ್ಸ್ ಬ್ರದರ್, ನೀವು ಅನ್ಮ್ಯೂಟ್ ಮಾಡಿ. ಮಾಡಿದ್ದೀನಿ ಬ್ರದರ್. ಕೇಳಿಸ್ತದ ಬ್ರದರ್? ಕೇಳ್ತಾ ಇದೆ. ಯೇಸು ಸ್ವಾಮಿ ಇದರ ಬಗ್ಗೆ ಒಂದು ಸಾಮ್ಯವನ್ನ ಹೇಳುವಂತದ್ದು ನಮ್ಮೆಲ್ಲರಿಗೆ ಇದು ಗೊತ್ತುಂಟು. ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ. ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ. ಅದರಲ್ಲಿ ಶಿರೋನಾಮೆ ಹೀಗಿದೆ ನೋಡ್ರಿ. ಯೇಸು ಬುದ್ಧಿ ಇಲ್ಲದ ಐಶ್ವರ್ಯವಂತನ ಸಾಮ್ಯವನ್ನು ಹೇಳಿ ದ್ರವ್ಯಾಶೆಯ ವಿಷಯವಾಗಿಯೂ ಇಹಲೋಕದ ಚಿಂತೆಯ ವಿಷಯವಾಗಿ ಎಚ್ಚರಿಸಿದ್ದು. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ ಎಂಬುದಕ್ಕೆ ಯೇಸು ಸ್ವಾಮಿ ಒಂದು ಉತ್ತಮವಾದಂಥ ಒಂದು ಉದಾಹರಣೆಯನ್ನ ಇಲ್ಲಿ ಹೇಳುವಂಥದ್ದನ್ನ ಸಾಮ್ಯ ರೂಪದಲ್ಲಿ, ಸಾಮ್ಯ ಮೀನ್ಸ್ ನಮ್ಮ ಜೀವಿತದಲ್ಲಿ ಅನುಭವಿಸುವುದನ್ನೇ ಯೇಸು ಸ್ವಾಮಿ ಹೇಳುವಂತ ಒಂದು ಸಂಗತಿಯಾಗಿದೆ. ಈ ಸಾಮ್ಯ ರೂಪದಲ್ಲಿ ಹೇಳುವಾಗ ಎಲ್ಲರಿಗೂ ಅರ್ಥವಾಗುವಂತ ರೀತಿಯಲ್ಲಿ ಆತನು ಆತನಾಗಿದ್ದಾನೆ. ದ ಪ್ಯಾರಬಲ್ ಆಫ್ ರಿಚ್ ಫೂಲ್ ಎಂಬುದಾಗಿ ಇಂಗ್ಲಿಷ್ ಶಿರೋನಾಮೆಯಲ್ಲಿ ನಾವು ಅದನ್ನು ಓದ್ತೇವೆ. ದ ಪ್ಯಾರಬಲ್ ಆಫ್ ರಿಚ್ ಫೂಲ್, ದ್ರವ್ಯಾಶಯ ವಿಷಯವಾಗಿ ಇಹಲೋಕದ ಚಿಂತೆಯ ವಿಷಯವಾಗಿಯೂ ಎಚ್ಚರಿಸಿದ್ದು ಎಂಬುದಾಗಿ. ನಾನು 15ನೇ ವಚನದಿಂದ 13ನೇ ವಚನದಿಂದ ನಾನು ಓದ್ತೇನೆ. ಯಾಕಂದ್ರೆ ನಾನು ಮಾಡ್ಕೊಂಡಿರೋದು 15ರಿಂದ ನಾನು ಮಾಡ್ಕೊಂಡಿದ್ದೆ. ಆದರೆ ಇದರ ಪೀಠಿಕೆ ಏನು ಅನ್ನುವಂಥದ್ದನ್ನ ನಾವು ಓದುವಾಗ, ಆಗ ಜನರಲ್ಲಿ ಒಬ್ಬನು, ಬೋಧಕನೇ, ತಂದೆಯ ಆಸ್ತಿಯನ್ನು ನನಗೆ ಪಾಲು ಮಾಡಿ ಕೊಡುವಂತೆ ನನ್ನ ಅಣ್ಣನಿಗೆ ಹೇಳು ಎಂಬುದಾಗಿ. ಅಣ್ಣನಿಗೆ ಹೇಳು ಎಂಬುದಾಗಿ ಹೇಳುವಾಗ ಆ ತಂದೆಗೆ ಬಹುಶಃ 2 ಮಕ್ಕಳಿದ್ದಾರೆ. ತಂದೆಯ ಆಸ್ತಿ ಯಾರಿಗೋಗಿದೆ? ಅಣ್ಣನಿಗೋಗಿದೆ. ಅಣ್ಣಿಂದ ನನಗೆ ಪಾಲು ಬೇಕೆಂಬುದಾಗಿ. ಒಂದು ವೇಳೆ ಈ ತಂದೆ ಆತನು ಐಶ್ವರ್ಯವಂತನು, ಈ ಮಕ್ಕಳಿಗೆ ಯಾವುದು ಕೊಡಬೇಕೋ ಅದನ್ನು ಆತನು ಕೊಟ್ಟಿದ್ದಾನೆ. ನಾವು ಒಂದು ಮಾತನ್ನ ಹೇಳಬೇಕಾದ್ರೆ, ದುರಾಶೆಯ ಆಲೋಚನೆಯಿಂದ ನನಗಿನ್ನೂ ಹೆಚ್ಚು ಬೇಕು ಎಂಬುದಾಗಿ ಆ ಒಬ್ಬ ಮಗನು ಅಣ್ಣನಿಂದ ನನಗೆ ಬರಬೇಕಾದದ್ದನ್ನ ನನಗೆ ಪಾಲು ಮಾಡಿ ಕೊಡು ಎಂಬುದಾಗಿ ಹೇಳುವಾಗ, ನನಗೆ ಬಂದದ್ದು ಸಾಲುವುದಿಲ್ಲ, ನನಗಿನ್ನೂ ಹೆಚ್ಚಾಗಿ ಬೇಕು ಎಂಬುದಾಗಿ ಬಯಸಿದಂತ ಒಬ್ಬ ವ್ಯಕ್ತಿಯ ಬಗ್ಗೆ ಯೇಸು ಸ್ವಾಮಿ ಹೇಳುವಂತ ಮಾತು. 15ನೇ ವಚನದಿಂದ ಹೇಳ್ತೇನೆ. ಎಲ್ಲ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನ ಕಾಪಾಡಿಕೊಳ್ಳ್ರಿ. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ, ಯಾಕೆಂದರೆ ಅದು ಮುಂದಕ್ಕೆ ಹೋಗೋದಿಲ್ಲ. ಆದ್ರೆ ಯೇಸು ಸ್ವಾಮಿ ಇಲ್ಲಿ ಹೇಳುವಂತ ಮಾತು, ಬಿ ಕೇರ್ಫುಲ್. ಎಲ್ಲ ಲೋಭಕ್ಕೂ ಅಂತಂದ್ರೆ ಎಲ್ಲ ಐಶ್ವರ್ಯವಂತ ಎಲ್ಲವನ್ನ ಸಂಪಾದಿಸಿಕೊಳ್ಳುವಂತವರಿಗೆ ಹೇಳುವಂತ ಮಾತು, ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ನಿಮ್ಮನ್ನ ಎಚ್ಚರಿಕೆಯಿಂದ ನೀವು ಕಾಪಾಡಿಕೊಳ್ಳಿರಿ. ಯಾಕಂದರೆ ಆತನು ಹೀಗೆ ಹೇಳ್ತಾನೆ, ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಾಧಾರವಾಗುವುದಿಲ್ಲ. ಮೊದಲನೇ ಪಾಯಿಂಟ್. ನಾಳೆಯ ಬಗ್ಗೆ ಯೋಚಿಸದೇ ಇರುವಂತವರು
ನನ್ನ ಜೀವಿತದ ಕೊನೆ ಏನಾಗ್ತದೆ ಎಂಬುದಾಗಿ ಆಲೋಚನೆ ಮಾಡದೇ ಇರುವಂಥವರಿಗೆ ಯೇಸು ಸ್ವಾಮಿ ಹೇಳುವಂಥ ಮಾತು, ನಿನ್ನ ಐಶ್ವರ್ಯ, ನಿನ್ನ ಆಸ್ತಿ, ನಿನ್ನ ವೈಭವ, ನಿನ್ನ ಸುಖ, ನಿನ್ನ ಎಲ್ಲವೂ ನಿನ್ನ ಜೀವನಕ್ಕೆ ಅವೇ ಆಧಾರವಲ್ಲ, ಅದು ನಿನ್ನನ್ನು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ಯೇಸು ಸ್ವಾಮಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಅದು ನಿನಗೆ ಜೀವಧಾರವಾಗುವುದಿಲ್ಲ. ನಿನ್ನ ಜೀವಿತಕ್ಕೆ, ನಿನ್ನ ಪ್ರಾಣಕ್ಕೆ, ನಿನ್ನನ್ನು ಕಾಪಾಡಿಕೊಳ್ಳುವುದಕ್ಕೆ ಖಂಡಿತವಾಗಿ ನಿನ್ನ ಆಸ್ತಿ ಆಗಲಿ, ನಿನ್ನ ಯಾವುದೇ ವೈಭವಗಳಾಗಲಿ ಅದು ನಿನಗೆ ಆಗುವುದೇ ಇಲ್ಲ. ಮುಂದೆ ಆತನೇ ಹೇಳ್ತಾನೆ ಎಂದು ಹೇಳಿ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಬ್ಬನೊಬ್ಬ ಐಶ್ವರ್ಯವಂತನ ಭೂಮಿಯು ಚೆನ್ನಾಗಿ ಬೆಳೆಯಿತು. ಐಶ್ವರ್ಯವಂತನಾದಂಥ ಒಬ್ಬ ವ್ಯಕ್ತಿಯ ಆತನ ಜಮೀನಿನಲ್ಲಿ ಬೆಳೆದಂತ ಸಂಗತಿಯನ್ನ ಆರಿಸಿಕೊಂಡು ಆತನು ಹೀಗೆ ತಿಳುವಳಿಕೆಯನ್ನು ಆತನು ಹೇಳ್ತಾ ಇದ್ದಾನೆ, ಚೆನ್ನಾಗಿ ಬೆಳೆಯಿತು. ಆಗ ಅವನು ತನ್ನೊಳಗೆ ಎಳೆಯನ್ನು ತುಂಬಿಡುವುದಕ್ಕೆ ಆಲೋಚಿಸಿ ಆತನು ಹೇಳುವಂತ ಮಾತು, ಇರುವಂತಹ ಕಣಜಗಳನ್ನ ಆತನು ಹೇಳ್ತಾನೆ, ನನ್ನ ಕಣಜಗಳನ್ನು ಕೀಳಿಸಿ ಅವುಗಳಿಗಿಂತ ದೊಡ್ಡ ಕಣಜಗಳನ್ನು ಕಟ್ಟಿಸುವೆನು. ಇದು ಸಹಜ, ಇದೇನ್ ತಪ್ಪಲ್ಲ. ನೋಡ್ರಿ, ಆತನಿಗೆ ಬೆಳೆ ಇಲ್ಲಿಯವರೆಗೂ ಅಂತ ಬೆಳೆ ಬೆಳೆದಿಲ್ಲ. ಇದ್ದಂತ ಕಣಜಗಳು ಶೇಖರಿಸಿಕೊಳ್ಳುವಂತ ಧಾನ್ಯವನ್ನ ಶೇಖರಿಸಿಕೊಳ್ಳುವಂತ ಸ್ಥಳ ಇಲ್ಲಿಯವರೆಗೂ ಸಾಮಾನ್ಯವಾಗಿತ್ತು. ಇವತ್ತು ಬೆಳೆ ಆತನಿಗೆ ಅಧಿಕವಾದಂತ ಬೆಳೆ ಬಂದಿದೆ ನಿಜ. ಅದಕ್ಕೆ ತಕ್ಕ ಹಾಗೆ ಈ ಸಣ್ಣ ಕಣಜಗಳನ್ನ ಕೀಳಿಸಿ ದೊಡ್ಡ ಕಣಜಗಳನ್ನ ನಾನು ಮಾಡಿಕೊಳ್ತೇನೆ. ಇದೇನು ತಪ್ಪಿಲ್ಲ, ನಾವು ಇದನ್ನ ಆಲೋಚನೆ ಮಾಡೋಣ. ಇದು ತಪ್ಪು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಆತನು ಹೇಳ್ತಾನೆ, ಅವುಗಳಿಗಿಂತ ದೊಡ್ಡ ಕಣಜಗಳನ್ನ ಕಟ್ಟಿಸುವೆನು. ಇದು ಒಂದು ಭಾಗ. ಎರಡನೇ ಭಾಗಕ್ಕೆ ಬರುವಾಗ ಅಲ್ಲಿ ನನ್ನ ಎಲ್ಲಾ ದವಸ ಧಾನ್ಯಗಳನ್ನು ಸರಕುಗಳನ್ನು ತುಂಬಿಟ್ಟು ಹೀಗೆ ಹೇಳ್ತಾನೆ, ನನ್ನ ಜೀವಾತ್ಮಕ್ಕೆ ಜೀವವೇ, ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ನಿನಗೆ ಬಿದ್ದಿದೆ. ಜೀವಮಾನವೆಲ್ಲ ಸುಖದಲ್ಲಿಯೇ ನಾನು ಕಳೆಯಬಹುದು, ಜೀವಮಾನದಲ್ಲಿಯೇ. ಅಂದರೆ ಮುಂದೆ ನಾನು ಬೆಳಿತೇನೋ ಬೆಳೆಯಲ್ವೋ, ಈಗಿದೆಯಲ್ಲ ಇದು ನನ್ನ ಜೀವಮಾನಕ್ಕೆ ಆಧಾರವಾಗಿದೆ ಎಂಬುದಾಗಿ ಆತನ ಆಲೋಚನೆ, ತನ್ನೊಳಗೆ ಆತನು ಹೇಳಿಕೊಳ್ಳುವಂತ ಮಾತುಗಳು. ಎಷ್ಟು ಬೆಳೆ ಬಂದಿದೆ, ಒಂದು ವೇಳೆ ಇದೆಲ್ಲವನ್ನ ಅನುಭವಿಸ್ಲಿಕ್ಕೆ ನನ್ನ ಜೀವಮಾನ ಸಾಕಾಗುವುದಿಲ್ಲ, ಅಷ್ಟು ಬೆಳೆ ನಾನು ಬೆಳೆದಿದ್ದೇನೆ ಎಂಬುದಾಗಿ ಆತನು ಅಂದುಕೊಳ್ಳುವಂತಹದ್ದು. ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ನನಗೆ ಬಿದ್ದಿದೆ, ವಿಶ್ರಮಿಸಿಕೋ, ಊಟ ಮಾಡು, ಕುಡಿ, ಸುಖ ಪಡು. ಇದು ಗಂಟು. ಸುಖ ಪಡು, ಊಟ ಮಾಡು, ವಿಶ್ರಮಿಸಿಕೋ ಎಂದು ಹೇಳುವೆನು ಅಂದುಕೊಂಡನು. ಯೋಗ್ಯತೆಗೆ ಮೀರಿದಂತಹ ಬೆಳೆ. ಪ್ರಿಯರೇ, ಅನೇಕರ ಆಲೋಚನೆಯೂ ಸಹ ಹಾಗೇನೆ. ನನಗೆ ಬೇಕಾದಷ್ಟಿದೆ, ಐ ಡೋಂಟ್ ಕೇರ್ ಎನಿಬಡಿ ಅಂತಂದ್ರೆ ದೇವರನ್ನೂ ನಾನು ಲಕ್ಷಿಸುವುದಿಲ್ಲ ಅಂತ. ನನಗೇನ್ರಿ ಕಮ್ಮಿ ಆಗಿದೆ? ತಲತಲಾಂತರಕ್ಕೂ ಬೇಕಾದಷ್ಟು ಆಸ್ತಿಗಳಿವೆ. ಎಷ್ಟು ಮಾತುಗಳನ್ನು ನಾವು ಕೇಳಿದ್ದೇವೆ ಪ್ರಿಯರೇ. ಎಂತೆಂಥವ್ರು ಹೇಗೆ ಆಗಿ ಹೋಗಿದ್ದಾರೆ. ಈ ವ್ಯಕ್ತಿಯನ್ನ ಒಂದು ಸಾಮ್ಯ ರೂಪದಲ್ಲಿ
ಯೇಸು ಸ್ವಾಮಿ ಇಂಥ ಐಶ್ವರ್ಯವಂತನ ವಿಷಯದಲ್ಲಿ ಯೇಸು ಸ್ವಾಮಿ ಹೇಳುವಂತ ಮಾತು, ಆತನು ಮನಸ್ಸಿನಲ್ಲಿ ವಿಶ್ರಮಿಸಿಕೋ, ಊಟ ಮಾಡು, ಸುಖ ಪಡು, ಕುಡಿ, ತಿನ್ನು, ಆನಂದದಿಂದ ಜೀವಿಸು. ಆಗ ನೋಡ್ರಿ, ಬೇರೆ ಅಲ್ಲ, ದೇವರು ಅವನಿಗೆ, ಬುದ್ಧಿಹೀನನು ನೀನು, ಈ ಹೊತ್ತು ನೀನು ಯಾವತ್ತು ಆಲೋಚನೆ ಮಾಡ್ತಾ ಇದನ್ನೆಲ್ಲ ಅನ್ಕೊಂಡಿಯೋ ಅದೇ ಈ ಹೊತ್ತು ನಿನ್ನ ಪ್ರಾಣವನ್ನು, ಈ ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು. ಆಗ ನೀನು ಸಿದ್ಧ ಮಾಡಿರುವುದು ಯಾರಿಗಾಗುವುದು ಎಂದು ಹೇಳಿದನು. ಯಾರಿಗಾಗುವುದು ಅಂದರೆ ಒಬ್ಬ ಮನುಷ್ಯ, ಹುಟ್ಟಿದಂತ ಮನುಷ್ಯ ಸಾಯಲೇಬೇಕು, ನಿಜ. ಆದರೆ ಬದುಕು ಹೇಗಿತ್ತು ಅನ್ನುವಂಥದ್ದೇ ಪ್ರಾಮುಖ್ಯತೆ. ನನ್ನ ಜೀವಮಾನ ಹೇಗಿತ್ತು ಅನ್ನುವಂಥದ್ದೇ ಪ್ರಾಮುಖ್ಯವಾದಂಥ ಸಂಗತಿ. ದೇವರು ಆತನಿಗೆ ಕೇಳ್ತಾನೆ, ಬುದ್ಧಿಹೀನನು ನೀನು. ಕೂಡಿಸಿಕೊಳ್ಳುವಂತಹದ್ದು ತಪ್ಪಲ್ಲ. ನಿನ್ನ ಯೋಗ್ಯತೆಗೆ ಎಷ್ಟು ಬೇಕೋ ಅಷ್ಟೇ ಕೂಡಿಸಿಕೊಳ್ಳಬೇಕು. ದೇವರ ವಾಕ್ಯ ಮುಂದೆ ಹೇಳ್ತದೆ, ನೀನು ಕೂಡಿಸಿ ನಿನಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ನೀನೇನು ಮಾಡಬೇಕು ಅನ್ನುವಂಥದ್ದನ್ನ ಮುಂದೆ ನಾನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ತೇನೆ. ಯೇಸು ಸ್ವಾಮಿಯೇ ಅನೇಕ ಉದಾಹರಣೆಗಳ ಸಹಿತ ಅದನ್ನೇ ಹೇಳ್ತಾರೆ. ನಿನಗೆಷ್ಟು ಬೇಕೋ ಅಷ್ಟನ್ನೇ ಸಂಪಾದನೆ ಮಾಡಲಿಕ್ಕೆ ನಾನು ನಿನಗೆ ದಾರಿ ತೋರಿಸಿ ಕೊಟ್ಟಿದ್ದೇನೆ. ನಿನ್ನ ಸಂಪಾದನೆಗೆ ಒಂದು ಮಾರ್ಗವನ್ನು ನಾನು ಕೊಟ್ಟಿದ್ದೇನೆ. ಅದು ನಿನ್ನ ಜೀವಿತಕ್ಕೆ ಸಾಕು ಸಾಕು. ನಿನಗೆ ಯಾರು ಕೊಟ್ಟರು ಅವರನ್ನು ಸ್ಮರಿಸು. ನಿನ್ನ ಜೀವಿತ ಹೇಗಿದೆಯೋ, ಸುಖವಾಗಿದೆಯೋ, ಕರ್ತನಿಗೆ ಕೃತಜ್ಞತೆಯನ್ನು ಸಲ್ಲಿಸು. ನಿನಗೆ ಬೇಕಾದದ್ದನ್ನು ಆತನು ಕೊಡುವಂತವನು ಆತನಾಗಿದ್ದಾನೆ. ಈ ರಾತ್ರಿ ನಿನ್ನ ಪ್ರಾಣವನ್ನ ಕೇಳಿದಾಗ ನೀನು ಕೂಡಿಸಿಟ್ಟಿಕೊಂಡಿರುವಂತ, ನಾವು ಅಕ್ಟೋಬರ್ ತಿಂಗಳಲ್ಲಿ ಒಂದು ಪತ್ರಿಕೆಯಲ್ಲಿ ನಾನು ಓದ್ತಾ ಬಂದೆ. ಒಬ್ಬ ವ್ಯಕ್ತಿ, ಒಬ್ಬ ಪುರುಷ ಆತನ ಪತಿಯಿಂದಲೇ, ಪತ್ನಿಯಿಂದಲೇ, ಆತನ ಪ್ರಿಯಕರೊಂದಿಗೆ ಆಕೆ ಕೊಲೆ ಮಾಡಿದಂತ ಸಂಗತಿ ಯಾಕೆ ಎಂಬುದಾಗಿ ಹೇಳುವಾಗ, ಇನ್ಶೂರೆನ್ಸ್, ಆತನು ಕೂಡಿಟ್ಟುಕೊಂಡಂತ ಹಣ, ಆ ಇನ್ಶೂರೆನ್ಸ್ ಮಾಡಿದಂತ ಹಣವನ್ನ ಪಡೀಲಿಕ್ಕಾಗಿಯೇ ಸ್ವತಃ ಹೆಂಡತಿಯೇ ಇನ್ನೊಬ್ಬನ ಜೊತೆ ಸೇರಿ ತನ್ನ ಗಂಡನನ್ನೇ ಸಾಯಿಸಿದಂತ ಒಂದು ಸಂಗತಿ. ಯಾಕೆ? ಹಣ. ಆ ಹಣ ನೋಡುವಾಗ ಒಂದು ವೇಳೆ ತಮ್ಮ ಆಲೋಚನೆಗಳನ್ನೇ ಮರೆತು ಹೋಗುವಂಥವರು, ತಮ್ಮ ಸಂಬಂಧಗಳನ್ನೇ ಮರೆತು ಹೋಗುವಂಥವರು. ಎಷ್ಟು ಕೊಲೆಗಳಾಗಿಲ್ಲ, ಎಷ್ಟು ಕಾರ್ಯಗಳು ನಡೆದಿಲ್ಲ ಪ್ರಿಯರೇ. ಇಂಥ ಉದಾಹರಣೆಗಳು ಬೇಕಾದಷ್ಟಿವೆ. ಗಂಟು ಮಾಡಿ ಇಟ್ಟುಕೊಂಡಂಥವರು ಸುಖವಾಗಿ, ಒಂದು ವೇಳೆ ಪ್ರಸಂಗಿ ಹೇಳುವಂತ ಮಾತು, ಎಲ್ಲವೂ ವ್ಯರ್ಥವೇ ವ್ಯರ್ಥ. ಮತ್ತೆ ನಾವು ಆ ಪ್ರಸಂಗಿ ಬರೆದಂತ ಕೊನೆಯ ಮಾತುಗಳನ್ನ ನಾವು ಹೀಗೆ ಓದ್ತೇವೆ. ಆ ಪ್ರಸಂಗಿ 2ನೇ ಅಧ್ಯಾಯದ ಭಾಗ 11ನೇ ವಚನ, ಆಗ ನನ್ನ ಕೈಯಿಂದ ನಡೆಸಿದ ಎಲ್ಲ ಕೆಲಸಗಳಲ್ಲಿಯೂ ನಾನು ಪಟ್ಟ ಪ್ರಯಾಸದಲ್ಲಿಯೂ ದೃಷ್ಟಿಯನ್ನು, ಆಹಾ, ಗಾಳಿಯನ್ನು ಹಿಂದಟ್ಟಿದ ಹಾಗೆ ಸಮಸ್ತವು ವ್ಯರ್ಥವಾಯಿತು. ಲೋಕದಲ್ಲಿ ಯಾವ ಲಾಭವೂ ಕಾಣಲಿಲ್ಲ. ಲೋಕದಲ್ಲಿ ಯಾವ ಲಾಭವೂ ಕಾಣಲಿಲ್ಲ ಎಂಬುದಾಗಿ ಆತನು ಹೇಳ್ತಾನೆ. ಇಲ್ಲಿ ಕೊನೆಯ ಭಾಗದಲ್ಲಿ ನಾವು ನೋಡುವಾಗ ದೇವರ ವಾಕ್ಯ ಹೀಗೆ ಹೇಳ್ತಾರೆ, ಯಾರಿಗಾಗುವುದು ಎಂದು ಹೇಳಿದನು. ಲೂಕ 12:21, ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದೆ ಇರುವವನು ಅವನಂತೆಯೇ ಇದ್ದಾನೆ. ಕನ್ಕ್ಲೂಷನ್, ಯೇಸು ಸ್ವಾಮಿ ಕೊಡುವಂತ ಕನ್ಕ್ಲೂಷನ್. ಐಶ್ವರ್ಯ ಇರುವಂತಹದ್ದು ತಪ್ಪಲ್ಲ, ಆದರೆ ಐಶ್ವರ್ಯವೇ ಸಮಸ್ತವಲ್ಲ, ಸರ್ವಸ್ವವಲ್ಲ. ನಾವು ಪ್ರೀತಿ ಮಾಡುವಂಥದ್ದು ಯಾವುದು? ದೇವರ ವಿಷಯಗಳಲ್ಲಿ ಆಸಕ್ತನಾಗಿರದೇ ಇರುವಂತಹದ್ದು. ದೇವರ ವಿಷಯದಲ್ಲಿ ಐಶ್ವರ್ಯವಂತನಾಗಿರಬೇಕು. ಅಂದರೆ ದೇವರದಲ್ಲಿ ಐಶ್ವರ್ಯವಂತನಾಗದೇ ಇರುವಂತವನು ಯಾರು? ದೇವರನ್ನ ಪ್ರೀತಿ ಮಾಡದೇ ಇರುವವನು, ದೇವರಲ್ಲಿ ನಂಬಿಕೆ ಇಡದವನು, ದೇವರನ್ನು ಆಶ್ರಯಿಸಿಕೊಳ್ಳದೇ ಇರುವವನು,
ದೇವರ ವಿಷಯದಲ್ಲಿ ದೇವರು ಮೆಚ್ಚದ ಹಾಗೆ ಕಾರ್ಯ ಮಾಡುವಂಥವನು. ದೇವರು ನಮ್ಮ ಕಾರ್ಯಗಳನ್ನು ಆತನು ಮೆಚ್ಚಬೇಕಾಗಿದೆ. ನಮ್ಮ ಜೀವಿತದಲ್ಲಿ ಆತನು ಕೊಡುವಂತ ನಿರೀಕ್ಷೆಗೆ ಮೀರುವಂತ ಸಂಗತಿಗಳನ್ನ ದೇವರು ನಮ್ಮ ಜೀವಿತಕ್ಕೆ ಆತನು ಕೊಡುವಂತವನಾಗಿದ್ದಾನೆ. ನೆನೆಸದ ರೀತಿಯಲ್ಲಿ ಆತನು ನಮಗೆ ಸಹಾಯಕನಾಗಿರುವಂಥವನು. ಇಂಥ ಕರ್ತನನ್ನ, ಆತನ ದೇವರ ವಿಷಯದಲ್ಲಿ ಐಶ್ವರ್ಯವಂತರವು ನಾವಾಗಿರಬೇಕು. ಅದನ್ನೇ ಇಸ್ರಾಯೇಲರಿಗೆ ಹೇಳ್ತಾನೆ, ನೀವು ನಿಮ್ಮ ಹೃದಯದಲ್ಲಿ ಪೂರ್ಣವಾದಂತ ಪ್ರೀತಿ ನೀವು ತುಂಬಿರಬೇಕು. ದೇವರು ಇನ್ಯಾವುದನ್ನ ಆತನು ಬಯಸ್ತಾನೆ? ದೇವರಿಗೆ ವಿಧೇಯರಾಗಿ ದೇವರು ಕೊಟ್ಟದ್ದನ್ನು ಸ್ಮರಿಸುತ್ತಾ ನಮ್ಮ ಜೀವಿತದಲ್ಲಿ ಅನೇಕರಿಗೆ ದೇವರ ಮಕ್ಕಳು ಎಂಬ ಒಂದು ಸಾಕ್ಷಿಯನ್ನು ನಾವು ಕೊಡ್ಲಿಕ್ಕಾಗುವಂತೆ ಆತ ನಮ್ಮನ್ನ ನಡೆಸುವಂತವನಾತನಾಗಿದ್ದಾನೆ. ಪ್ರಿಯರೇ, ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ ಎಂಬುದಾಗಿ ಹೇಳುವಾಗ, ಕೊನೆಯ ಆ ಕನ್ಕ್ಲೂಷನ್ ನಾವು ನೋಡುವಾಗ, ದೇವರ ವಿಷಯದಲ್ಲಿ ಐಶ್ವರ್ಯವಂತರಾಗದೆ ಲೋಕದ ಸಂಗತಿಗಳಲ್ಲಿ ಐಶ್ವರ್ಯವಂತರಾಗಿ ಗಂಟು ಮಾಡಿ ಇಟ್ಟುಕೊಳ್ಳುವಂತವರ ಸ್ಥಿತಿ ಭಯಂಕರವಾಗಿರುವಂತಹ ಸ್ಥಿತಿಯಾಗಿದೆ. ಪ್ರಿಯರೇ, ಯೋಬ 20:20 ಆತನು ಹೀಗೆ ಹೇಳ್ತಾನೆ, ಅವನ ಹೊಟ್ಟೆಗೆ ತೃಪ್ತಿ ಇಲ್ಲದ ಕಾರಣ ಅವನು ತನ್ನ ಇಷ್ಟ ಸಂಪತ್ತಿಗೆ ಯಾವುದನ್ನೂ ಉಳಿಸಿಕೊಳ್ಳುವುದಿಲ್ಲ, ಸಾಕಾಗುವುದಿಲ್ಲ ಎಂಬುದಾಗಿ. ಅದೇ ಕೀರ್ತನೆ 49:6 ಅವರು ತಮ್ಮ ಐಶ್ವರ್ಯವನ್ನೇ ನಂಬಿದ್ದಾರೆ, ತಾವು ಬಹಳ ಆಸ್ತಿವಂತರೆಂದು ಉಬ್ಬಿದ್ದಾರೆ ಎಂಬುದಾಗಿ ಆತನು ಹೇಳ್ತಾನೆ. ಯಾರನ್ನು ನಂಬಿದ್ದಾರೆ? ಐಶ್ವರ್ಯವನ್ನೇ ನಂಬಿದ್ದಾರೆ. ಇದು ನಮಗೆ ಒಂದು ಎಚ್ಚರಿಕೆ ಆಗಿದೆ. ಇಲ್ಲಿಗೆ ನಾನು ಅನಿಸ್ತೇನೆ, ಈ ಒಂದೇ ಒಂದು ಮಾತು, ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡ್ರಿ. ಈ ತಿಳುವಳಿಕೆಯ ಮೂಲಕ ದೇವರಿಗೆ ನಾನು ಎಷ್ಟು ವಿಧೇಯನಾಗಿ ಜೀವಿಸಬೇಕಾಗಿದೆ. ಹೊತ್ತೊತ್ತಿಗೆ ನನಗೆ ಆಹಾರವನ್ನು ದಯಪಾಲಿಸುವಂಥವನು, ಆಶ್ರಯಕ್ಕಾಗಿ ಮನೆಯನ್ನು ಕೊಟ್ಟಂಥವನು, ಶಾರೀರಿಕವಾಗಿ ಆರೋಗ್ಯವನ್ನು ಕೊಟ್ಟಂತ ದೇವರು, ಸಂಪಾದನೆಗೆ ಒಂದು ಮಾರ್ಗವನ್ನ ಕೊಟ್ಟಂತ ದೇವರು, ತೃಪ್ತಿಯಾದಂಥ ಜೀವಿತದಲ್ಲಿ ನಾವು ಜೀವಿಸಬೇಕಾದರೆ ದೇವರು ನಮ್ಮ ಬಗ್ಗೆ ಆಲೋಚಿಸುವಂತ ದೇವರಾಗಿದ್ದಾನಲ್ವೋ? ಹಾಗಾದ್ರೆ ಅದನ್ನ ಮರೆತು ಅನ್ಯಾಯವಾಗಿ ಅಥವಾ ಬೇರೆ ರೀತಿಯಲ್ಲಿ ನಾವುಗಳು ಸಂಪಾದನೆ ಮಾಡಿ ಹೋಗುವಾಗ ದೇವರು ನಮ್ಮ ಮೆಚ್ಚುವಂತವನಲ್ಲ. ಅಂತಿಮವಾದಂತ ಗುರಿ ಏನಾಗ್ತದೆ ಗೊತ್ತಿಲ್ಲ, ಆದರೆ ಗಂಟು ಮಾಡಿ ಏನಾಯ್ತದೆ ಅನ್ನುವಂಥದ್ದನ್ನ ದೇವರು ಹೇಳಿದ್ದಾರೆ. ಅದು ಕಿಲುಬು ನುಸಿ ಹಿಡಿದು ಕಳ್ಳರು ಕದ್ದುಕೊಂಡು ಹಾಳಾಗಿ ಹೋಗುವಂತ ಬೇಕಾದಷ್ಟು ಉದಾಹರಣೆಗಳನ್ನ ಸತ್ಯವೇದದಲ್ಲಿ ನಾವು ಕಾಣ್ತೇವೆ. ನಮ್ಮ ಮುಂದಿನ ಸಂದೇಶದಲ್ಲಿ ಅದರ ಭಾಗವನ್ನ ಮುಂದುವರಿಸಿಕೊಂಡು ಹೋಗ್ಲಿಕ್ಕಾಗುವಂತೆ ನಾವು ಆಲೋಚನೆ ಮಾಡುತ್ತಾ, ಈ ಅವಕಾಶ ಮತ್ತೊಮ್ಮೆ ನನಗೆ ಕೊಟ್ಟಿದ್ದಾರೆ. ನಿಮ್ಮ ಜೊತೆಯಲ್ಲಿ ಹಂಚಿಕೊಂಡಂತ ಈ ವಾಕ್ಯಗಳು ನಮ್ಮನ್ನ ಎಚ್ಚರಿಸಿ, ನಮ್ಮ ಜೀವಿತ ಕಾಲದಲ್ಲಿ ದೇವರು ನಮಗೆ ಮಾಡಿದಂತ ಉಪಕಾರಗಳನ್ನ ನೆನಪು ಮಾಡಿಕೊಳ್ಳುತ್ತಾ ಕರ್ತನಿಗಾಗಿ ಜೀವಿಸ್ಲಿಕ್ಕಾಗುವಂತೆ ಕೃಪೆ ಮಾಡಲಿ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇಲೆ